ಓಕೆ, ನಮಸ್ತೆ ಗೆಳೆಯಂದ್ರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಕಲೆಕ್ಟರ್ಸ್ ಗೇಟ್ ಜಂಕ್ಷನ್ ಬಲ್ಮಠ ಮಂಗಳೂರಿಗೆ ಬಂದಿದ್ದೆ. ಇದು ಹೋಟೆಲ್ ಹೆಸರು ಪ್ರಿಸ್ಟೇಜ್ ಅಂತ. ಅದರಲ್ಲಿ ಡೀಸೆಲ್ ಕೆಫೆ ಬರುತ್ತೆ. ಇದು ಫೇಮಸ್ ಯಾರ್ದಂದರೆ ಆ್ಯಕ್ಟರ್ ಸುನಿಲ್ ಶೆಟ್ಟಿ ಅವ್ರದ್ದು ರೆಸ್ಟೋರೆಂಟ್ ಇದು. ಸೊ ನಾನು ಡೀಸೆಲ್ ಕೆಫೆಗೆ ಬಂದಿದ್ದೆ. ಇದು ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಅಮೇರಿಕನ್ ಬ್ರೇಕ್ಫಾಸ್ಟ್ ಎವ್ರಿ 1970s 80s ನಿಮಗೆ ವೈಪ್ ಸಿಗುತ್ತೆ. ಇಲ್ಲಿ ಬಂದರೆ ಒಳಗಡೆ ನಿಮಗೆ ಆ ಥರ ಫೀಲಿಂಗ್ ಬರುತ್ತೆ. ಮತ್ತು ನಿಮಗೆ ಇದು ಕ್ಯಾಫೆ ನಿಮಗೆ ಪಿಜ್ಜಾಸ್, ಬರ್ಗರ್ಸ್, ಪಾಸ್ತಾಸ್ ಆ್ಯಂಡ್ ವೆರೈಟೀಸ್ ಆಫ್ ನಿಮಗೆ ಫುಡ್ಸ್ ಸಿಗುತ್ತೆ. ನಿಮಗಿಲ್ಲಿ ಎಷ್ಟು ಮೆನ್ಯೂಸ್ ಇದೆ. ಮೆನ್ಯೂಸು ನಿಯರ್ಲಿ ಒಂದು 6 to 7 pages ಇದ್ದಾವೆ. ನೀವು ಬೇಕಂದರೆ ಪಾಸ್ ಮಾಡಿ ನೋಡಿ ಅಂತ. ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ, ಲಂಚ್ ಸಿಗುತ್ತೆ, ಡಿನ್ನರ್ ಸಿಗುತ್ತೆ. ಬೇಸಿಕಲಿ ಇಟ್ಸ್ ಆ್ಯನ್ ಅಮೇರಿಕನ್ ಸ್ಟೈಲ್ ಬ್ರೇಕ್ಫಾಸ್ಟ್ ಸಿಗುತ್ತೆ ನಿಮಗಿಲ್ಲಿ. ಎವ್ರಿ ಕೈಂಡ್ ಆಫ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಸಿಗುತ್ತೆ ನಿಮಗಿಲ್ಲಿ. ವಾಫಲ್ ಸಿಗುತ್ತೆ, ಪ್ಯಾನ್ ಕೇಕ್ ಸಿಗುತ್ತೆ. ಭಾಳ ಚೆನ್ನಾಗಿದೆ ರೆಸ್ಟೋರೆಂಟು. ಒಳಗಡೆ ಎಂಟರ್ ಆಗೋ ಟೈಮಲ್ಲಿ ನಿಮಗೆ ಅಮೇರಿಕನ್ 1970s 80s ಅಮೇರಿಕನ್ ವೈಬ್ ಇದೆ ನಿಮಗೆ, ಆ ಥರ ಇದೆ. ಸೊ ನಾ ಇಷ್ಟು ಮೆನು ನೋಡ್ತಾ ಕನ್ಫ್ಯೂಸ್ ಆಗಿದೆ, ಏನು ಆರ್ಡ್ರ್ ಮಾಡೋದಂತಲೇ ಐಡಿಯಾನೇ ಬಂದಿಲ್ಲ. ಸೊ ನಾನು 4 ಐಟಮ್ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ನನ್ನ ಹೊಟ್ಟೆನೂ ಫುಲ್ ತುಂಬಲ್ಲ, ಆ ಥರ ಇದೆ. ಅಷ್ಟು ಮೆನು ಇತ್ತಿಲ್ಲಿ. ನಿಮಗೆ ಆ್ಯಪಿಟೈಸರ್ ಸಿಗುತ್ತೆ, ರಿಸೋಟೋಸ್ ಸಿಗುತ್ತೆ, ವೆರೈಟೀಸ್ ಆಫ್ ನಿಮಗೆ ಇದು ಸಿಗುತ್ತೆ. ಇಲ್ಲಿ ಬೇಕಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಅಂತೆ, ಪಾಸ್ ಮಾಡಿ ನೋಡಿ ಅಂತೆ. ವೆರೈಟೀಸ್ ಆಫ್ ಮೆನ್ಯೂಸು ಭಾಳ ಚೆನ್ನಾಗಿದೆ ಇವ್ರದ್ದು ರೆಸ್ಟೋರೆಂಟು. ನಾನ್ ವೆಜಿಟೇರಿಯನ್ ಮೈನ್ ಕೋರ್ಸು, ನಿಮಗೆ ಫಿಶ್ ಐಟಮ್ಸು, ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಐ ಥಿಂಕ್ ಎವ್ರಿ ಕಂಟ್ರಿದು ನಿಮಗೆ ಇದು ಸಿಗುತ್ತೆ, ನಿಮಗೆ ಡಿಶಸ್ ಸಿಗುತ್ತೆ. ಮೇನ್ಲಿ ಯುರೋಪಿಯನ್ ಕಂಟ್ರೀಸಿಂದು ಸಿಗುತ್ತೆ ನಿಮಗೆ. ಇಂಡಿಯನ್ ಸಿಗುತ್ತೆ ಆ್ಯಂಡ್ ಅಮೇರಿಕನ್ ಸಿಗುತ್ತೆ, ಫ್ರೆಂಚ್ ಸಿಗುತ್ತೆ, ಸುಮಾರು ಇದ್ದಾವೆ. ಸೊ ಓಕೆ, ನಾನು 4 ಆರ್ಡ್ರ್ ಮಾಡಿದ್ದೆ. ಫಸ್ಟ್ ಯಾವ್ದು ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ರೆ ಇದು ಚಿಕನ್ ಶಾಂಟಿನೆಲ್ ಅಂತ. ಬೇಸಿಕಲಿ ಚಿಕನ್ ಶಾಂಟಿನೆಲ್ ಭಾಳ ಸಖತ್ತಾಗಿತ್ತು ಕಣ್ರಿ. ಇವ್ರದ್ದು ಎವ್ರಿ ಐಟಮು ಭಾಳ ಚೆನ್ನಾಗಿದೆ. ಈ ಶಾಂಟಿನೆಲ್ ಚಿಕನ್ ಕ್ರೀಮಿ, ಚೀಸಿ ಆ್ಯಂಡ್ ಕ್ರಿಸ್ಪಿ ವಿತ್ ಮೇಯೋ ಸಾಸ್ ಕೊಟ್ಟಿದ್ದಾರೆ. ಸಖತ್ತಾಯಿತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ವಿತ್ ಪೆರಿ ಪೆರಿ ಪೌಡರು ಹಾಕಿದ್ದಾರೆ ಇದ್ರ ಮೇಲೆ ಆ್ಯಂಡ್ ಮೇಯೋ ಜೊತೆ ಭಾಳ ಸಖತ್ತಾಗುತ್ತೆ. ನನಗೆ ಭಾಳ ಇಷ್ಟ ಆಯಿತು. ಇದು ಮಸ್ಟ್ ಟ್ರೈ ಮಾಡಿ ಅಂತ. ಇದು ಚಿಕನ್ ಶಾಂಟಿನೆಲ್ ಅಂತ. ಮಾತ್ರ ಹೆವಿ ಚೀಸ್ ಇರೋಕ್ಕಿಂತ ಬೇಗ ಹೊಟ್ಟೆ ತುಂಬುತ್ತೆ ನಿಮಗೆ. ಮತ್ತು ನಿಮಗೆ ಸೈಡ್ ವೆಜಿಟೇಬಲ್ಸ್ ಆ್ಯಂಡ್ ಪೊಟ್ಯಾಟೊ ಆ ಥರದ್ದೆಲ್ಲ ಕೊಡ್ತಾರೆ. ವಿತ್ ಮೇಯೋ ಜೊತೆ ಹಾಕಕ್ಕೆ ತಿನ್ನೋಕ್ಕೆ ಭಾಳ ಸಖತ್ತಾಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಆರ್ಡರ್ ಮಾಡಿದ್ದು ಗಂಗ್ನಮ್ ಚಿಕನ್ ಅಂತ. ಇದು ಗಂಗ್ನಮ್ ಚಿಕನ್ ಬೇಸಿಕಲಿ ಚಿಕನ್ ಸ್ಟ್ರಿಪ್ಸಲ್ಲಿ ನಿಮಗೊಂದು ಅವ್ರು ಸಾಸ್ ಹಾಕಿ ಕೊಡ್ತಾರೆ. ಅದ್ರ ಜೊತೆ ಕ್ರಿಸ್ಪಿ ಇದೆ. ಕ್ರಿಸ್ಪಿ ಒಳಗಡೆ ಟೆಂಡರ್ ಇತ್ತು, ಭಾಳ ಚೆನ್ನಾಗಿತ್ತು. ಇದು ಡಿಪ್ ಮಾಡಿ ತಿನ್ನಿದ್ರೆ ಭಾಳ ಸಖತ್ತಾಗುತ್ತೆ. ನನಗಂತೂ ಭಾಳ ಇಷ್ಟ ಆಯ್ತು ಇದು. ಎವ್ರಿ ಐಟಮು ಚೆನ್ನಾಗಿದೆ ಇವ್ರದ್ದು. ಸೊ ಇದು ಪೊಟ್ಯಾಟೊ ಮೇಯೋ ಜೊತೆ, ಮೇಯೋ ಸಾಸ್ ಜೊತೆ ತಿನ್ನಕ್ಕೆ ಭಾಳ ಸಖತ್ತಾಗುತ್ತೆ. ಗಂಗ್ನಮ್ ಚಿಕನ್ ಅಂತ ಸ್ಟ್ರಿಪ್ಸಲ್ಲಿ ಇದು ಮಾಡ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇದು ಇಟಾಲಿಯನ್ ಡಿಶ್. ಇದು ಬೇಸಿಕಲಿ ಟ್ರಫೆಲ್ ರಿಸೋಟೊ ಇದು ಅಂತ. ಟ್ರಫೆಲ್ ಶ್ರೂಮ್ ರಿಸೋಟೊ. ಬೇಸಿಕಲಿ ಇದು ಒಳಗಡೆ ನಿಮಗೆ ಅನ್ನದ ಥರ ಇರುತ್ತೆ. ಡಿಫ್ರೆಂಟ್ ಟೇಸ್ಟ್ ಕಂಡು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ವಿತ್ ಮ್ಯಾಕ್ರೋನಿ ಚೀಸ್ ಥರ ಇರುತ್ತೆ, ಅನ್ನ ಇರುತ್ತೆ, ಆ ಥರ ಇತ್ತು. ಭಾಳ ಸಾಗುತ್ತೆ. ಇದು ಮಸ್ಟ್ ಟ್ರೈ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಆರ್ಡ್ರ್ ಮಾಡಿ ಬ್ಲೂಬೆರಿ ಚೀಸ್ ಕೇಕ್. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಇದು ಒಂದು ತಿಂದರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ, ಆ ಥರ ಟೇಸ್ಟ್ ಇತ್ತು ಬ್ಲೂಬೆರಿ ಚೀಸ್ ಕೇಕು. ಭಾಳ ಸಖತ್ತಾಗಿತ್ತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಸೊ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.